ಈ ವರ್ಷದ ಫಸ್ಟ್ ಡ್ರ್ಯಾಗನ್ ಫ್ರೂಟನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಒಂದೇ ಪ್ಲ್ಯಾಂಟ್ ಇರೋದು, ಅದರಲ್ಲಿ ನೋಡಿ ತುಂಬ ಡ್ರ್ಯಾಗನ್ ಫ್ರೂಟ್ಸ್ ಆಗಿದೆ. ಇದು ಹಣ್ಣಾಗುವಾಗ ಒಳ್ಳೆ ರೆಡ್ ಕಲರಿಗೆ ಬರುತ್ತೆ, ಆವಾಗ ನಾವು ಇದನ್ನು ಹಾರ್ವೆಸ್ಟ್ ಮಾಡ್ಬೋದು. ಇದು ಹೂವಾಗೋದ್ರಿಂದ ಹಣ್ಣಾಗಲಿಕ್ಕೆ ಒಂದು 30 ದಿನ ಆದರೂ ತಗೊಳುತ್ತೆ. ನೋಡಿ ಒಂದೇ ಗಿಡದಲ್ಲಿ ಎಷ್ಟೊಂದು ಡ್ರ್ಯಾಗನ್ ಫ್ರೂಟ್ಸ್ ಆಗಿದೆ ಅಂತ, ಮತ್ತೆ ಅದರಲ್ಲಿ ಹೊಸ ಹೊಸ ಹೂವೆಲ್ಲ ಆಗ್ತಾ ಇದೆ. ಇದನ್ನು ಪ್ಲಾಂಟ್ ಮಾಡಿದ್ರ ಮೇಲೆ ಒಂದು ವರ್ಷದೊಳಗೆ ನಾವು ಇದರಿಂದ ಇಳುವರಿ ತಗೊಳ್ಬಹುದು. ಮತ್ತೆ ನಾವು ಪ್ಲಾಂಟ್ ಮಾಡುವಾಗ ಆದಷ್ಟು ಫ್ರೂಟ್ ಆಗಿದ್ದಂಥ ಕಟಿಂಗ್ಸನ್ನೇ ತೊಗೊಂಡು ಪ್ಲ್ಯಾಂಟ್ ಮಾಡಬೇಕು, ಆವಾಗ ಬೇಗನೆ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ನೋಡಿ ಈ ಸಲ ನಾವು ಪಾಲಿನೇಷನ್ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ, ಅದಕ್ಕೆ ಕೆಲವು ಹಣ್ಣೆಲ್ಲ ಚಿಕ್ಕದಾಗಿ ಹೋಗಿದೆ, ಆದರೆ ಕೆಲವೊಂದು ಹಣ್ಣುಗಳು ತುಂಬ ದೊಡ್ಡದಿವೆ. ಮತ್ತು ಇದರಲ್ಲಿ ಹೂವಾಗೋದೆಲ್ಲ ಕೂಡ ಹಣ್ಣಾಗಬೇಕಂತಿಲ್ಲ, ಕೆಲವೆಲ್ಲ ಹೂವಾಗಿ ಆದ್ರ ಮೇಲೆ ಉದುರಿ ಹೋಗುತ್ತೆ. ಮತ್ತು ಉಂಟಲ್ಲ, ಡ್ರ್ಯಾಗನ್ ಫ್ರೂಟ್ ಅನ್ನೋದು ಗಿಡದಲ್ಲೇ ನಿಂತು ಹಣ್ಣಾದರೆ ಅದು ಒಳ್ಳೆ ಸ್ವೀಟ್ ಇರುತ್ತೆ ನೋಡಿ. ನಾವು ಶಾಪಿಂದೆಲ್ಲ ತಗೊಳ್ತೀವಲ್ಲ, ಅದು ಒಂದು ಮುಕ್ಕಾಲು ಹಣ್ಣಾಗುವಾಗ ಅವರು ಕೊಯ್ದಿಡ್ತಾರೆ, ಸೊ ಅದಕ್ಕೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಆದರೆ ಈ ಗಿಡದಲ್ಲೇ ಇದ್ದು ಹಣ್ಣಾದರೆ ಒಳ್ಳೆ ಕಲರ್ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ. ಇದು ಎಷ್ಟೊಂದು ಕಲರ್ ಇದೆ ನೋಡಿ, ಒಳ್ಳೆ ಟೇಸ್ಟ್ ಕೂಡ ಇದೆ.